ಹಾಯ್ ಫ್ರೆಂಡ್ಸ್, ಇವತ್ತಿನ ಆಸೆ ಎಪಿಸೋಡಲ್ಲಿ ಶ್ರುತಿ ಅವ್ರಿಗೆ ಮತ್ತು ರವಿ ಅವ್ರಿಗೆ ಮೀನಾ ಅವರು ಊಟ ಬಡಿಸ್ತಾ ಇರ್ತಾರೆ. ಆಗ ಶ್ರುತಿ ಅವರು ಮೀನಾ ಅವ್ರಿಗೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ. ನೀವು ಶೆಫ್ ಆಗ್ಬೋದಾಗಿತ್ತು, ಒಳ್ಳೆ ಆದಾಯ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಶಾಂತಿ, ಏನಮ್ಮ ಹೇಳ್ತಿದ್ಯಾ, ಇದೆಲ್ಲ ಹೇಳ್ಬೇಡ ಅಮ್ಮ, ಆಮೇಲೆ ಇವಳು ಗಂಡನ ಕಿವಿಗೆ ಏನಾರು ಬಿದ್ದರೆ ಆಮೇಲೆ ಇನ್ನೊಂದು ಗಾಡಿ ಹಾಕೊಟ್ಬಿಡ್ತಾನೆ ಅಂತ ಮಾತಾಡ್ತಾರೆ. ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ರಂಗನಾಥ್ ಅವ್ರು ಬಂದು, ಏನಮ್ಮ ಪೂರಿ ಸಾಗು ಮಾಡಿಬಿಟ್ಟಿದ್ಯಾ, ವಿಶೇಷ, ಸೂರ್ಯ ಬಂದಿಲ್ವಾ ಅಂತ ಸೂರ್ಯನ ವಿಚಾರಿಸ್ತಾರೆ. ಇನ್ನೇನು ಬರ್ತಾರೆ ಮಾವ ಅಂತ ಸೂರ್ಯನ ಬಗ್ಗೆ ಹೇಳ್ತಾರೆ. ಆಗ ಶ್ರುತಿ ಅವರು ಮೀನಾ ಅವ್ರು ಮಾಡಿರೋ ಪೂರಿ ಸಾಗುನ ಹೊಗಳುತ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅವಳ ಕೈ ರುಚಿನೇ ಕೈ ರುಚಿನಮ್ಮ ಅಂತ. ಹೊಗಳ್ಬಿಟ್ರಾ, ಸ್ಟಾರ್ಟ್ ಮಾಡಿಬಿಟ್ರಾ ಅಂದ್ಬಿಟ್ಟು, ಅವಳೇನು ಮಾಡಿಲ್ಲ, ಮಾಡಿರೋದು ಗೋಧಿ ಹಿಟ್ಟು, ಹೊಗಳಂಗಿದ್ರೆ ಅದನ್ನು ಮುಗಳಿ, ಅವಳೇನು ಕೈನ ಎಣ್ಣೆಗೆ ಹಾಕಿ ಅದ್ದಿಲ್ಲ ಅಂತ ಹೇಳ್ತಾರೆ. ನಾನು ಏನು ಮೀನಾ ಬಗ್ಗೆ ಒಂದು ಒಳ್ಳೆ ಮಾತಾಡೋಂಗಿಲ್ಲ, ನೀನಾಗಲೇ ನೀನು ಹೊಟ್ಟೆ ಒಳಗಡೆ ಹುಳ ಬಿಟ್ಕೊಂಡ್ಬಿಡ್ತೀಯಲ್ಲಿ ಶಾಂತಿ ಅಂತ ರಂಗನಾಥ್ ಅವ್ರು ಅಂತಾರೆ. ಅಲ್ಲಿಗೆ ಮನೋಜ ಮತ್ತು ರೋಹಿಣಿನೂ ಬರ್ತಾರೆ. ರೋಹಿಣಿ ಮನೋಜ ಬಂದ್ಬಿಟ್ಟು, ಇದೇನು ನನ್ನ ಬಿಟ್ಬಿಟ್ಟು ಊಟ ಕೂತ್ಕೊಂಡ್ಬಿಡ್ತೀರಾ ನೀವೇ ಅಂತ ಹೇಳ್ತಾರೆ. ಇದೇನು ಸ್ಕೂಲೇನೋ, ನೀವೇ ಹೊಟ್ಟೆ ಹಸಿದ್ರೆ ಬಂದು ಊಟ ಮಾಡಬೇಕಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಊಟ ಮಾಡೋಕ್ಕೆ ಅಂತ ರೋಹಿಣಿನೂ ಮತ್ತು ಮನೋಜ ಕೂತ್ಕೊತಾರೆ. ಆಗ ರೋಹಿಣಿ ಹೇಳ್ತಾರೆ, ಇದೇನು ಮೀನು ಅವರೇ ಪೂರಿ ಮಾಡಿದ್ದೀರಾ, ಯಾರಾದರೂ ಈ ಬೆಳಬೆಳಿಗ್ಗೆ ಎಣ್ಣೆ ಐಟಮ್ ಮಾಡ್ತಾರಾ ಅಂತ ಕೇಳ್ತಾರೆ. ಅದು ಬೇರೆ ಒಂದೇ ಒಂದು ಐಟಮ್ ಮಾಡಿದ್ದೀರಾ, ನಿಮಗೂ ನಿಮ್ಮ ಗಂಡಂಗೆ ಸರಿ ಹೋಗುತ್ತೆ ಇದು ಪೂರಿ, ನನಗಂತೂ ಇದೆಲ್ಲ ತಿನ್ನೋಕ್ಕಾಗಲ್ಲ ಅಪ್ಪ ಅಂತ ಹೇಳ್ತಾರೆ. ಆಗ ಸೂರ್ಯ, ನಿಮ್ಮನ್ಯಾರು ತಿನ್ನೋ ಅಂದವ್ರು, ಎದೋಗಿ ತಿನ್ನಬೇಡಿ ಅಂತ ಹೇಳ್ತಾರೆ. ಅಲ್ಲೇ ಕೂತಿದ್ದ ರಂಗನಾಥ್ ಅವರು, ಯಾಕೋ ಹಿಂಗಂತಿದ್ಯಾ ಸೂರ್ಯ ಅಂತ ಗದ್ರುತ್ತಾರೆ. ಸೂರ್ಯ ಅಂದರೂ ಇಲ್ಲಪ್ಪ, ಚಂದ್ರ ಅಂದ್ರೂ ಇಲ್ಲ, ನಾನು ಇವತ್ತು ಇವ್ರ ಪಾಲಿಗೆ ಶನಿ ಅಂತ ಹೇಳ್ಬಿಡ್ತಾನೆ. ಹೇಳ್ಬಿಟ್ಟು, ಇನ್ನೇನಪ್ಪ ವ್ರತ ಅಂತ ಗೊತ್ತಿಲ್ವ ಇವ್ರಿಗೆ, ವ್ರತ ಇವರೇ ಮಾಡ್ಕೊಂಡು ತಿನ್ನಬೇಕು ಅಂತ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿದ್ದಿದ್ದು ಶ್ರುತಿ ಅವರು ಕೂಡ ಹೇಳ್ತಾರೆ, ನಿಮಗೆ ಉಪ್ಪು ಖಾರ ಏನು ಇಲ್ದಿರೋ ಊಟ ತಿನ್ನೋಕೆ ಹೇಳಿದ್ರಲ್ವ ಪೂಜಾರಿಗಳು, ನೀವು ನೋಡಿದ್ರೆ ಊಟ ಮಾಡ್ತಿದ್ದೀರಾ ರೋಹಿಣಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಶಾಂತಿ, ಹೌದಲ್ವಾ, ನನ್ನ ತಲೆಗೆ ಏನಾಗಿತ್ತು, ಯಾವ ಕೋತಿ ಚೇಷ್ಟೆ ಮಾಡ್ತಿತ್ತು ನನ್ನ ತಲೆಯಲ್ಲಿ ಅಂತ ಹೇಳ್ಬಿಟ್ಟು ರೋಹಿಣಿ ಕಡೆ, ನನಗೇನೋ ಜ್ಞಾಪನ ಇಲ್ಲ ಕಡೆ, ನಿನ್ಗೆ ಗೊತ್ತಿಲ್ವಾ ಅಂತ ಕೇಳಿ ಎದೋಳು ಅಂತ ಎದೋಳಿಸ್ತಾರೆ. ಅದೇ ಟೈಮಲ್ಲಿ ಮೀರಾ ಅವರು ಹೇಳ್ತಾರೆ, ಉಪ್ಪು ಖಾರ ಇಲ್ಲದೆ ಇರೋ ಗಂಜಿ ಮಾಡ್ಕೊಂಬರ್ತೀನಿ ಕುಡೀರಿ ಅಂತ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಏನಮ್ಮ ಮೀನಾ, ನಿಂಗೆ ಗೊತ್ತಾಗಲ್ವಾ, ಅವ್ರ ಊಟ ಅವರೇ ಮಾಡ್ಕೊಬೇಕು ಅಂತ ಪೂಜಾರಿಗಳು ಹೇಳಿಲ್ವಾ, ಇಲ್ಲ ವ್ರತಭಂಗ ಆಗ್ಬಿಡಲ್ವಾ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಅದಕ್ಕೆ ಶಾಂತಿ, ಹೌದೌದು ನೀನೇ ಮಾಡ್ಕೊಬೇಕು ಕಣೆ ರೋಹಿಣಿ, ಮಾಡ್ಕೋಗೆ ಅಂತ ಹೇಳ್ತಾರೆ. ಆಗ ರೋಹಿಣಿ ಅವರು, ನನಗೇನು ಬೇಡ ಅತ್ತೆ, ನನಗೇನು ಕುಡಿಬೇಕು ಅನ್ನಿಸ್ತಿಲ್ಲ, ನಾನು ಇವತ್ತು ಉಪವಾಸ ಇರ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮನೋಜ ಊಟ ಹಾಕ್ಕೊತಾ ಇರ್ತಾನೆ. ಮನೋಜನ್ಗೂ ಸೂರ್ಯ ಅವ್ರು ಹೇಳ್ತಾರೆ, ಗಂಡ ಉಪವಾಸ ಇದ್ದಾಗ ಹೆಂಡ್ತಿ ಹೆಂಗೆ ಸಾಥ್ ಕೊಡ್ತಾರೋ ಹಂಗೆ ಹೆಂಡ್ತಿ ಉಪವಾಸ ಇದ್ದಾಗ ಗಂಡನೂ ಉಪವಾಸ ಇರಬೇಕು ಕಣೋ, ಅವಾಗೇನೆ ಕಣೋ ಪೂಜೆ ಫಲಿಸೋದು ಅಂತ ಹೇಳ್ತಾರೆ. ಆ ಮಾತನ್ನ ಶಾಂತಿ ಅವ್ರು ಕೇಳಿಬಿಟ್ಟು, ಹೌದು ಕಣೋ ಮನೋಜ, ನೀನು ತಿನ್ಬೇಡ ಅಂತ ಅವ್ರ ತಟ್ಟೆನೂ ಕಿತ್ಕೊತಾರೆ. ಇನ್ನು ಸೂರ್ಯ ಅವರು ಪೂರಿ ಮತ್ತು ಸಾಗುನ ತುಂಬ ಹೊಗಳುತ್ತಾ ಇರ್ತಾರೆ. ಅದೇ ಟೈಮಲ್ಲಿ ರೋಹಿಣಿ